ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಕೋಣ. 6ರಿಂದ ಭಾಗವಾಗುವಿಕೆ ಅಂದ್ರೆ ಒಂದು ಸಂಖ್ಯೆನ ಭಾಗಾಕಾರ ಮಾಡಲಾರ್ದನ 6ರಿಂದ ಇದು ಭಾಗ ಹೋಗುತ್ತೋ ಇಲ್ಲೋ ಅಂಥೇಳಿ ಹೆಂಗೆ ನಿರ್ಧಾರ ಮಾಡೋದು? ಈಗ ಯಾವುದಾದ್ರೂ ಒಂದು ಸಂಖ್ಯೆ ತೊಗೊಳೋಣಪ್ಪ. ಈಗ 36 ತೊಗೊಂಡೇವು ಅಂತ ಇಟ್ಕೊಳ್ಳೋಣ. ಈ 36 2ರಲ್ಲೇ ಭಾಗ ಹೋಗುತ್ತಾ ಇಲ್ಲಪ್ಪ? ಇದು ಹೊಕ್ಕೈತಿ. ಹೆಂಗೆ ಹೇಳ್ತೀರಿ? ಬಿಡಿ ಸ್ಥಾನದೊಳಗೆ ಸಮಸಂಖ್ಯೆ ಇರೋದ್ರಿಂದ 2ರಿಂದ ಭಾಗ ಹೊಕ್ಕೈತಿ. 3ರಲ್ಲೇ ಹೊಕ್ಕೈತೋ ಇಲ್ಲೋ ಭಾಗ? ಇದು ಹೆಂಗೆ ಹೇಳ್ತೀವಿ? ಅದನ್ನ 3ರಲ್ಲೇ ಭಾಗ ಹೋಗುತ್ತಾ ಇಲ್ಲ ಚೆಕ್ ಮಾಡೋಕೆ ಅದರೊಳಗೆ ಇರ್ತಕ್ಕಂಥ ಅಂಕಿಗಳನ್ನ ಕೂಡಿಸ್ತೀರಿ. 3, 6, 9. ಈ 9 3ರ ಅಪವರ್ತಿ ಆಗಿರೋದ್ರಿಂದ ಇದು 36 ಭಾಗ ಹೋಗುತ್ತಾ. ನೋಡ್ರಿ, ಇದು 2ರಿಂದನೂ ಭಾಗ ಹೋಗುತ್ತಾ, 3ರಿಂದನೂ ಭಾಗ ಹೋಗುತ್ತಾ ಅಂದ್ರೆ ಅದು 6ರಿಂದನೂ ಭಾಗ ಹೋಗುತ್ತಾ ಅಂತೇಳಿ ನಿರ್ಧರಿಸ್ಬೇಕು. ಗೊತ್ತಾದ? ಯಾವುದಾದ್ರೂ ಒಂದು ಕೊಟ್ಟಂಥ ಸಂಖ್ಯೆ ಅದು 2ರಲ್ಲೇ ಭಾಗ ಹೋಗುತ್ತಾ ಇಲ್ಲಿ ನೋಡ್ಕೋಬೇಕು. ಆ ನಂತರ 3ರಲ್ಲೇ ಭಾಗ ಹೋಗುತ್ತಿಲ್ಲ ನೋಡ್ಕೋಬೇಕು. 2ರಲ್ಲೇನೂ ಭಾಗ ಹೋದ್ರೆ ಮಾತ್ರ ಅದು 6ರಿಂದ ಭಾಗ ಹೋಗುತ್ತಾ ಅಂತೇಳಿ ನಿರ್ಧಾರ ಮಾಡ್ಬೇಕು. ಓಕೆ, ಎಲ್ಲರಿಗೂ ಧನ್ಯವಾದಗಳು.